ನಿನ್ನೆ ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ 10 ವರ್ಷದ ಬಾಲಕ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಇಷ್ಟು ದಿನ ಮರಗಳು ಬಿದ್ದು ಜನರು ಸಾವನ್ನಪ್ಪಿದ್ರು ಅಥವಾ ರಸ್ತೆ ಗುಂಡಿಗೆ ಜನರು ಸಾವನ್ನಪ್ಪಿದ್ರು ಅಂತ ಹೇಳಿ ಸುದ್ದಿಗಳು ಕೇಳಿ ಬರ್ತಾ ಇತ್ತು. ಆದ್ರೆ ನಿನ್ನೆ ಬಿಬಿಎಂಪಿಯ ಗ್ರೌಂಡ್ ನ ಗೇಟ್ ಬಿದ್ದು ಬಾಲಕ ಸಾವನ್ನಪ್ಪಿದ ಪ್ರಕರಣ ಬೆಳಕಿಗೆ ಬಂದಿದೆ. ಹಾಗೆ ಏನು ನಿನ್ನೆ 4 ಗಂಟೆ ಸುಮಾರಿಗೆ 10 ವರ್ಷದ ಬಾಲಕ ನಿರಂಜನ್ ಆಟವಾಡ್ಲಿಕ್ಕೆ ಬರ್ತಾನೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿದ್ದಂತಹ ಗೇಟ್ ಲೂಸ್ ಆದ ಪರಿಣಾಮ ಆತನ ಮೇಲೆ ಬಿದ್ದು ಆತನಿಗೆ ತೀವ್ರವಾಗಿ ರಕ್ತಸ್ರಾವ ಆಗಿತ್ತು. ಆದ್ರೆ ಕೂಡಲೇ ಆತನನ್ನ ಕೆಸಿ ಜನರಲ್ ಆಸ್ಪತ್ರೆಗೂ ಕೂಡ ಸೇರಿಸಲಾಯಿತು. ಆದ್ರೆ ತೀವ್ರವಾಗಿ ರಕ್ತಸ್ರಾವ ಆದ ಕಾರಣ ಬಾಲಕ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಹಾಗೆ ಈ ಒಂದು ಗ್ರೌಂಡ್ ಬಗ್ಗೆ ಪವರ್ ಟಿವಿಯು ಕೂಡ ವರದಿಯನ್ನ ಮಾಡಿತ್ತು. ಅಂದ್ರೆ ಈ ಒಂದು ಗ್ರೌಂಡ್ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ತುಂಬಾ ಅವೈಜ್ಞಾನಿಕವಾಗಿ ಈ ಒಂದು ಗ್ರೌಂಡ್ ನ ನಿರ್ಮಾಣ ಮಾಡಲಾಗಿದೆ. ಯಾವುದೇ ರೀತಿ ವ್ಯವಸ್ಥೆಗಳು ಇಲ್ಲ. ಅಂದ್ರೆ ಈ ಒಂದು ಗ್ರೌಂಡ್ ನ ಇಲ್ಲಿ ನೀರುಗಳು ತುಂಬಿಕೊಳ್ತಿತ್ತು ಅಂತ ಹೇಳಿ ಪವರ್ ಟಿವಿಯು ಕೂಡ ವರದಿಯನ್ನ ಮಾಡಿತ್ತು. ಸೊ ಆ ಒಂದು ವರದಿ ಬಳಿಕ ಎಚ್ಚೆತ್ತುಕೊಂಡಿದ್ರೆ ಬಹುಶಃ ಇವತ್ತು ಆ ಒಂದು ಬಾಲಕ ಪ್ರಾಣವನ್ನ ಕಳೆದುಕೊಳ್ತಾ ಇರಲಿಲ್ಲ ಅನ್ಸುತ್ತೆ. ಆದ್ರೆ ನಾವು ನೋಡಬಹುದು ಪದೇ ಪದೇ ಬಿಬಿಎಂಪಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಎದ್ದು ಕಾಣಿಸುತ್ತೆ ಅಂತ ಹೇಳಿ. ಸೊ ಅಂದ್ರೆ ಒಂದು ವೇಳೆ ಅವತ್ತು ಪವರ್ ಟಿವಿ ವರದಿ ಮಾಡಿದಾಗ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಈ ಒಂದು ಘಟನೆ ಸಂಭವಿಸ್ತಿರ್ಲಿಲ್ವೇನೋ. ಬಹುಶಃ ಎಲ್ಲರ ತರನೇ ಆ ಒಂದು ಬಾಲಕ ಇವತ್ತು ಕೂಡ ಇಲ್ಲಿ ಆಟ ಆಡ್ಲಿಕ್ಕೆ ಬರ್ತಿದ್ನೇನೋ ಅನ್ಸುತ್ತೆ. ಆದ್ರೆ ಪದೇ ಪದೇ ಬಿಬಿಎಂಪಿ ತನ್ನ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರೋದು ಇಲ್ಲಿ ಎದ್ದು ಕಾಣಿಸುತ್ತೆ. ಇಲ್ಲಿ ಸದ್ಯ ನನ್ನ ಜೊತೆ ಮಾತಾಡ್ಲಿಕ್ಕೆ ಸ್ಥಳೀಯ ನಿವಾಸಿಯಾಗಿರುವಂತಹ ಉಷಾ ಮೋಹನ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈ ಒಂದು ಗ್ರೌಂಡ್ ತುಂಬಾ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿದೆ ಅಂತ ಹೇಳಿ ಪವರ್ ಟಿವಿ ಕೂಡ ವರದಿ ಮಾಡಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ನೀವು ಹೇಳಿದ್ರಿ. ಇವತ್ತು ಒಂದು ಬಾಲಕ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೊದಲನೇದಾಗಿ ಗ್ರೌಂಡಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2019ರಲ್ಲಿ ಮೊದಲನೇ ಟೆಂಡರ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಟೆಂಡರ್ ಆಗುತ್ತೆ. ಕಾಮಗಾರಿಗಳು ಸ್ಟಾರ್ಟ್ ಆಗೋದಿಲ್ಲ, ಕೋವಿಡ್ ಬಂದ್ಬಿಡುತ್ತೆ. ಅದಾದ್ಮೇಲೆ 2022ರಲ್ಲಿ ನಾನು ಪವರ್ ಟಿವಿಯ ಮುಖಾಂತರ ಆಗ ಪವರ್ ಟಿವಿ ಅವರ ಒಂದು ಸಹಾಯದಿಂದ ನಾನು ಏನ್ ಮಾಡ್ತೀನಿ, ಗ್ರೌಂಡಿನ ಒಂದು ಕಳಪೆ ಕಾಮಗಾರಿ ಮತ್ತೆ ವಿಳಂಬ ಏನಕ್ಕೆ ಆಗ್ತಿದೆ 4 ಬಾರಿ ಆರ್ಟಿಐಗಳನ್ನ ಹಾಕಿ ನಾನು ಟೆಂಡರ್ಗಳನ್ನು ಸಹ ತೆಗಿತೀನಿ. ಅದಾದ್ಮೇಲೆ 4ನೇ ಬಾರಿ ಇದು ಟೆಂಡರ್ ಪ್ರಕ್ರಿಯೆ ಶುರು ಆಗಿದೆ ಅಂತ ತಿಳಿದು ನಾನು ಪವರ್ ಟಿವಿ ಅವರ ಯಾಕೆ ವಿಳಂಬ ಆಗ್ತಿದೆ ಅಂತ ಹೇಳಿ ನಾನು ಸಹಾಯ ಮಾಡಿ, ಈ ರೀತಿ ನಮ್ಮ ಪಾರ್ಕ್ ಇರೋದೇ ಒಂದೇ ಅನ್ನೋದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಸಹ ಬಂದು ವರದಿ ಮಾಡಿದ್ರು. ನಾನು ಆಗ ಆ ವರದಿ ಮಾಡಿದ ನಂತರ ಶಾಸಕರು ಈ ಸ್ಥಳಕ್ಕೆ ಬಂದು ಇಮಿಡಿಯೇಟ್ ಆಗಿ ಕೆಲಸನ ಶುರು ಮಾಡ್ತಾರೆ. ಕೆಲಸವನ್ನ ಶುರು ಮಾಡಿದಂತಹ ಒಂದು ಕೆಲಸ ಏನಾಗುತ್ತೆ, ಕಂಪ್ಲೀಟ್ ಆಗಿ ಸುಮಾರು ಒಂದು ತಿಂಗಳಲ್ಲಿ ಕೆಲಸವನ್ನು ಸಹ ಪೂರ್ಣ ಮಾಡ್ತಾರೆ. ಆದ್ರೆ ಪೂರ್ಣ ಮಾಡೋ ಸಂದರ್ಭದಲ್ಲಿ ನಾವು ಆಗ್ಲೂ ಸಹ ಹೇಳ್ತೀವಿ, ಕೆಲವು ವಿಚಾರಗಳೆಲ್ಲ ನಾವು ತೋರಿಸ್ತೀವಿ. ಯಾಕಂದ್ರೆ ನಾನು ಇಲ್ಲಿ ಸ್ಥಳೀಯಲಾಗಿರೋದ್ರಿಂದ ಮತ್ತೆ ಇಲ್ಲಿ ವೆಲ್ಫೇರ್ ಅಸೋಸಿಯೇಷನ್ ಕೂಡ ಇದೆ, ಅವರು ಸಹ ಗಮನಕ್ಕೆ ತಗೊಂಡ್ ಬಂದು ಎಲ್ಲವೂ ಸಹ ಈ ರೀತಿ ನಮಗೆ ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದನ್ನು ಸಹ ಅವ್ರ ಗಮನಕ್ಕೆ ತಗೊಂಡ್ ಬರ್ತೀವಿ. ಮತ್ತೆ ಎಲ್ಲದಕ್ಕಿಂತ ವಿಪರ್ಯಾಸ ಅಂತ ಹೇಳಿದ್ರೆ ಸುಮಾರು 1.5 ಕೋಟಿಗಿಂತ ಹೆಚ್ಚು ಅಮೌಂಟ್ ನ ಈ ಗ್ರೌಂಡಿಗೆ ಸ್ಪೆಂಡ್ ಮಾಡಿದ್ದಾರೆ. ನೋಡಬಹುದು, ನೀವು 1.5 ಕೋಟಿ ಮಾಡಿದ್ರೆ ನಿಜವಾಗ್ಲೂ ಸ್ಪೆಂಡ್ ಮಾಡಿದ್ರೆ ಯಾವ ರೀತಿ ಇರಬೇಕಾಗಿತ್ತು. ಆದ್ರೆ ಇವತ್ತು ಸಹ ಇದರಲ್ಲಿ ಕಾಮಗಾರಿ ಇನ್ನೂ ಸಹ ಬಾಕಿ ಇದೆ. ಆಕ್ಚುಲಿ ಈ ಒಂದು ಮಡ್ಡ ಆದ್ಮೇಲೆ ಅದ್ರ ಸೆಟ್ಲ್ ಆದ್ಮೇಲೆ ಒಂದಷ್ಟು ಲೇಯರ್ ಅಷ್ಟು ಸ್ಯಾಂಡ್ ಹಾಕ್ಬೇಕು, ಫೈನ್ ಸ್ಯಾಂಡ್, ಮಕ್ಕಳು ಆಡೋದಿಕ್ಕೆ ಅನುಕೂಲ ಆಗೋ ರೀತಿ ಒಂದು ಪ್ಲೇ ಗ್ರೌಂಡ್ ಹತ್ರ ಆ ರೀತಿ ಇರಬೇಕು. ಇವತ್ತು ಇದೇ ಸ್ಥಿತಿ ಇದೆ. 2022ರಿಂದ ಅವ್ರು ಏನ್ ಕಂಪ್ಲೀಟ್ ಮಾಡಿದ್ರು 2022 ಎಂಡಿಗೆ ಆವತ್ತಿಂದಲೂ ಸಹ ಇದೇ ಸ್ಥಿತಿಲಿದೆ. ಎಷ್ಟು ಬಾರಿ ನಾವ್ ಹೇಳಿದ್ವಿ ಧೂಳು ಎದ್ದಳುತ್ತೆ, ಫೈನ್ ಸ್ಯಾಂಡ್ ಮಾಡ್ಬೇಕು ನೀವು, ಅದೆಲ್ಲ ಯಾವ್ದು ಕೆಡಿಸಿಲ್ಲ. ಅದು ಹೋದ್ರೆ ಹೋಗ್ಲಿ, ಫುಟ್ಪಾತ್ ಗಳು ನೋಡಿ ಯಾವ ರೀತಿ ಇದೆ ಫುಟ್ಪಾತ್ ಗಳು ಅಂತ. ಮತ್ತೆ ಇಲ್ಲಿ ಸಾಕಷ್ಟು ಇಲ್ಲಿರುವಂತಹ ಸೀನಿಯರ್ ಸಿಟಿಸನ್ಸ್ ವಾಕಿಂಗ್ ಬರ್ತಾರೆ. ಇದು ಹಳೆ ಪಾರ್ಕ್, ಇದಕ್ಕೆ ಇತಿಹಾಸ ಇದೆ, ಕುಳ್ಳ ಪಾರ್ಕ್ ಅಂತಾನೆ ಫೇಮಸ್. ಮತ್ತೆ ವಿಶೇಷವಾಗಿ ಗೇಟ್, ನಿನ್ನೆ ಏನು ಇನ್ಸಿಡೆಂಟ್ ನಡೀತಲ್ವಾ, ಆ ಗೇಟಿಗೆ ಸಂಬಂಧಪಟ್ಟಂಗೆ ಈ ಪಾರ್ಕ್ ನ ಯಾವಾಗ ಓಪನ್ ಮಾಡಿದ್ರು ಅದಾಗಿ ಸುಮಾರು 1 ವಾರದೊಳಗೇನೆ ಆ ಗೇಟ್ ಲೂಸ್ ಆಗಿತ್ತು. ಆಗ್ಲೂ ಸಹ ಗಮನಕ್ಕೆ ತಗೊಂಡ್ ಬಂದು ಅವರು ವೆಲ್ಡನ್ನ ಮಾಡಿ ಹೋಗಿದ್ದಾರೆ. ಇಲ್ಲಿ ಅಸೋಸಿಯೇಷನ್ ತಗೊಂಡ್ ಬಂದ್ರು, ವೆಲ್ಡಿಂಗ್ ಮಾಡಿದ್ರು, ಸರಿ ಹೋಗಿದೆ, ಅಷ್ಟೇ ನಾವು ಮಾಡಕ್ಕಾಗೋದು ಅಂತ ಹೇಳಿದ್ರು. ಅದಾದ್ಮೇಲೆ ಈಗ ಜಸ್ಟ್ ಒಂದು 6-7 ಮಂತ್ಸ್ ಹಿಂದೆಗಡೆ ನಾನೇ ಖುದ್ದಾಗಿ ವಾರ್ಡ್ ಇಂಜಿನಿಯರ್ಗೆ ಫೋನ್ ಮಾಡಿ ತಿಳಿಸಿದೀನಿ. ಮತ್ತೆ ವಾರ್ಡ್ ಕಮಿಟಿಲೂ ಹೇಳಿದೀನಿ. ವಾರ್ಡ್ ಕಮಿಟಿ ನಡ್ಸಲ್ಲ, ಬಟ್ ನಾನು ಅಲ್ಲಿ ಹೋದಾಗ ಹೇಳಿದೀನಿ, ಆ ಪಾರ್ಕಿಂಗ್ ಗೇಟ್ ಒಂದ್ ಸ್ವಲ್ಪ ನೋಡ್ರಿ, ಬಹಳ ಲೂಸ್ ಆಗಿದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಆಟ ಆಡಕ್ ಬಂದಾಗ ಆ ಗೇಟ್ ನ ಓಪನ್ ಮಾಡಿ ಅವ್ರ ಸೈಕಲ್ ಅನ್ನ ಒಳಗ್ ತರಬೇಕು. ಹಾಗೆ ಸೈಕಲ್ ತರೋದಿಕ್ಕಾಗಲ್ಲ, ಅಲ್ಲಿ ಬಾರ್ ಇದೆ. ಸೊ ಇದೇ ಕೆಲಸ ನನ್ನ ಮಗ ಇಲ್ಲೇ ಸೈಕಲ್ ಕಲ್ತಿದ್ದು, ಅವ್ನ್ ದಿನಾ ಆಟ ಆಡ್ಲಿಕ್ಕೆ ಬರ್ತಾನೆ. ನಿನ್ನೆ ಅವನು ಬರ್ಲಿಲ್ಲ. ಸೊ ಆ ರೀತಿ ನಿನ್ನೆ ಆ ಮಗು ಸಹ ಹಂಗೆ ಟ್ರೈ ಮಾಡಿದೆ. ಗೇಟ್ ನ ಓಪನ್ ಮಾಡಿದೆ, ಸೈಕಲ್ ತರಬೇಕಾದ್ರೆ ಆ ಗೇಟ್ ಓಪನ್ ಮಾಡಿದ ಸಂದರ್ಭದಲ್ಲಿ ಮೊನ್ನೆ ನನ್ನ ಮಗ ಹೇಳ್ದ, ಅಮ್ಮ ಒಂದು ಕ್ಲಾಂಪ್ ಬಿಟ್ಬಿಟ್ಟಿದೆ, ಹಿಂಗ್ ಕ್ರಾಸ್ ಹೋಗ್ತಿದೆ ಗೇಟ್. ಅವ್ನು ನೆನ್ನೆ ಹೇಳ್ತಾ ಇದ್ದಾನೆ ಬಹಳ ಸ್ಪಷ್ಟವಾಗಿ. ಆ ಗೇಟ್ ಆಗಿದೆ, ಮಗು ಓಪನ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಬಿದ್ದಿದೆ ಗೇಟ್. ಬಿದ್ದ ಕೂಡ ಮಗು ಹಿಂದೆ ಬಿದ್ದಿದೆ, ತಲೆಗೆ ಏಟಾಗಿದೆ ಅಷ್ಟೇ, ಕಿವಿಯಿಂದ ರಕ್ತ ಬಂದಿದೆ, ಬಾಟಲ್ ಎಲ್ಲ ಹಂಗೆ ಬಿದ್ದಿದೆ, ಇನ್ನೆಲ್ಲೂ ಗಾಯಗಳಿಲ್ಲ. ಎಷ್ಟು ಬೇಸರದ ಒಂದು ವಿಚಾರ ಅಂತ ಹೇಳಿದ್ರೆ, ಮಕ್ಕಳು ಇಷ್ಟು ಜನ ಆಟ ಆಡ್ತಿರ್ತಾರೆ, ಆ ಮಗುಗೆ ಆ ರೀತಿ ಆಗ್ಬೇಕಾ?
ಯಾರೇ ಆಗ್ಲಿ ಮಕ್ಕಳೇ, ನಾನು ಒಂದು ತಾಯಿನೇ. ಬಟ್ ಈ BBMP ಈ ರೀತಿ ನಿರ್ಲಕ್ಷ್ಯ ಮಾಡುತ್ತೆ ಅಂತ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲ್ಲ. ಇದಕ್ಕೆ ಇನ್ನೂ ಎಷ್ಟು ಪ್ರಾಣಗಳನ್ನ ಬಲಿ ಕೊಡ್ಬೇಕು. ಒಂದ್ ಕಡೆ ವಿದ್ಯುತ್ ಕರೆಂಟ್ ಶಾಕ್ ಗಳಿಂದ ಸತ್ತೋಗ್ತಾ ಇದಾರೆ, ವೈರ್ಗಳು ಹಂಗಂಗೆ ಬಿತ್ತು. ಇನ್ನೊಂದು ಕಡೆ ಗುಂಡಿಗಳು ಬಿದ್ದು, ಆಮೇಲೆ ಇನ್ನೊಂದು ಕಡೆ ಮಳೆಯಿಂದ ಫ್ಲಡ್ಡಿಂಗು, ಅಲ್ಲೂ ಸತ್ತೋಗ್ತಾ ಇದಾರೆ. ಸೊ ಈ ಪ್ಲೇ ಗ್ರೌಂಡ್ ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೂ ಒಂದು ಸುರಕ್ಷತೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಹೆಂಗೆ ನಾವು BBMP ಅಂತ ನಂಬಿಟ್ಟು ನಾವು ಅವ್ರ ಮಕ್ಕಳನ್ನ ಬಿಡಬೇಕು ಅಥವಾ ಓಡಾಡಬೇಕು? ಒಂದ್ ಕಡೆ ಟ್ಯಾಕ್ಸ್ ಅನ್ನ ಕಟ್ತೇವೆ. ಇನ್ನೂ ಒಂದು ಬಹಳ ಬೇಸರದ ಸಂಗತಿ ಅಂದ್ರೆ ನೆನ್ನೆ ಸಚಿವರು ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಾಗ ಗ್ರೌಂಡಿನ ಮೇಂಟೆನೆನ್ಸ್ ನಮಗ್ ಬರೋದಿಲ್ಲ ಅಂತಾರೆ. ಹಂಗಾರೆ ಇನ್ಯಾರಿಗೆ ಬರುತ್ತಂತೆ ಮ್ಯಾಮ್? ಕಾರ್ಪೊರೇಟರ್ ನ ಒಂದು ಅವಧಿ ಮುಗಿದು ಈಗ ಆಲ್ರೆಡಿ 4 ವರ್ಷ ಆಗಿದೆ. ಒಂದು ಕಾರ್ಪೊರೇಟ್ ಚುನಾವಣೆ ಮಾಡಿದ್ರೆ ಕಾರ್ಪೊರೇಟರ್ ಇದ್ರೆ ಖಂಡಿತವಾಗ್ಲೂ ಕಾರ್ಪೊರೇಟರ್ ನಾವಿವತ್ತು ಹಿಡಿಬಹುದಾಗಿತ್ತು. ಇದು ನಿಮ್ಮ ಮೇಂಟೆನೆನ್ಸ್ ಬರ್ತದೆ, ನೀವು ಮಾಡಬೇಕಾಗಿತ್ತು ಅಂತ ಹೇಳಿ. ಇವತ್ತು ಯಾರನ್ನು ಕೇಳೋದು? ಸಚಿವರು ನೋಡಿದ್ರೆ ಆ ರೀತಿ ಉತ್ತರ ಕೊಡ್ತಾರೆ. ಸಚಿವರ ಒಂದು ಇದು ಕಾನ್ಸ್ಟಿಟ್ಯೂಯನ್ಸಿನೇ, ಅವರು ಹಾಗೆ ಹೇಳ್ತಾರೆ, ಇಲ್ಲ ನಮ್ ಮೇಂಟೆನೆನ್ಸ್ ಬರಲ್ಲ. ಆಮೇಲೆ JC ಅವರು ಹೊಸದಾಗಿ ಬಂದಿದ್ದಾರೆ, ಅರ್ಚನಾ ಅಂತ ಹೇಳಿ, 2 ದಿನ ಆಯ್ತು. ಅವರು ಸಹ ಹೇಳ್ತಾರೆ ಗ್ರೌಂಡ್ ನಮ್ ಮೇಂಟೆನೆನ್ಸ್ ಬರಲ್ಲ. ಹಾಗಾದ್ರೆ ನಾವು ಕೇಳೋ ಪ್ರಶ್ನೆ, ಇದಕ್ಕೆ ಇಷ್ಟು ದುಡ್ಡು ಕೊಟ್ಟು ನೀವು ಟೆಂಡರ್ ಮಾಡಿ ತಗೊಂಡಿದ್ದೀರಲ್ಲ, ಮೇಂಟೆನೆನ್ಸ್ ಪ್ರತಿ ವರ್ಷ BBMP ಬಡ್ಜೆಟ್ ಅಲ್ಲಿ 12 ರಿಂದ 15 ಲಕ್ಷ ಅಂತ ಹಾಕೊಳ್ತಿದ್ದೀರಲ್ಲ, ಎಲ್ಲ ಹೋಗ್ತಿದೆ ದುಡ್ಡು? ಮ್ಯಾಮ್, BBMP ಇಂದ ಇದು ಒಂದೇ ಅಲ್ಲ, ಗ್ರೌಂಡ್ ಅಂತ ಅಲ್ಲೇ ಅಲ್ಲ, ಒಂದ್ ಕಡೆ ರಸ್ತೆ ಗುಂಡಿಗೂ ಕೂಡ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ರಸ್ತೆ ಗುಂಡಿ ರೆಡಿ ಮಾಡ್ಲಿಕ್ಕೂ ಕೂಡ DCM ಅವರು ಡೆಡ್ ಲೈನ್ ಕೂಡ ಕೊಟ್ಟಿದ್ರು. ಬಟ್ ಅದು ಕೂಡ ಆ ಡೆಡ್ ಲೈನ್ ಮುಗಿದಿದ್ರು ಕೂಡ ಗಲ್ಲಿಗಳಲ್ಲಿ ಕೂಡ ಹಾಗೆ ಇದೆ ರಸ್ತೆ ಗುಂಡಿಗಳು. ಮತ್ತೊಂದು ಕಡೆ ಮರ ಬಿದ್ದು ಜನ ಸಾಯ್ತಾ ಇದ್ದಾರೆ. ಇವಾಗ ಪ್ಲೇ ಗ್ರೌಂಡ್ ಕೂಡ ಸೇಫ್ ಇಲ್ಲ. BBMP ನಿರ್ಲಕ್ಷ್ಯಕ್ಕೆ ಅಂದ್ರೆ ಎದ್ದು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಕಂಪ್ಲೀಟ್ ಆಗಿ ಯಾವ ರೀತಿ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಅಧಿಕಾರಿಗಳಿಗೆ ಅಂದ್ರೆ ನಾವು ಭ್ರಷ್ಟಾಚಾರ ಮಾಡೋಣ, ಇರೋದನ್ನೆಲ್ಲ ದೋಚ್ಕೊಂಡ್ಬಿಡೋಣ. ಯಾರು ಹೆಂಗೋದ್ರೆ ನಮ್ಗೇನೋ, ಈಗ ಕಾಮಗಾರಿ ನಡೀತಿದೆಪ್ಪ, 1 ದಿನ ಬಂದ್ ಚೆಕ್ ಮಾಡ್ಬೋದು, 2 ದಿನ ಬಂದ್ ಚೆಕ್ ಮಾಡೋದು. ಪ್ರತಿ ಸಾರಿ ಯಾರು ಬಂದ್ ಚೆಕ್ ಮಾಡ್ತಾರೆ? ನಮ್ ಜನನು ಹಂಗೆ ಆಗ್ಬಿಟ್ಟಿದ್ದಾರೆ. ಟ್ಯಾಕ್ಸ್ ಕಟ್ತಾ ಇದೀವಿ, ಕೇಳಿ, ದಯವಿಟ್ಟು ಕೇಳಿ. ನಿಮ್ ಸುತ್ತಮುತ್ತ ನೀವೇನ್ ಸುಮ್ನೆ ಕೇಳ್ತಿಲ್ಲ, ನೀವು ಅವ್ರಿಗೆ ವೋಟ್ ಕೊಡ್ತಿದ್ದೀರಾ, ಟ್ಯಾಕ್ಸ್ ಗಳನ್ನ ಕಟ್ತಿದ್ದೀರಾ. ಇವತ್ತು ನೋಡಿ, ಒಂದು ಮಗು ಈ ರೀತಿ ಬಲಿಯಾಗಿದೆ. ನಮಗೆ ತಿಳಿದಿರೋ ರೀತಿ ಅನೇಕ ರೀತಿಗಳಲ್ಲಿ ಇವತ್ತು BBMP ನಿರ್ಲಕ್ಷ್ಯಗಳಿಗೆ ಜೀವಗಳು ಹೋಗ್ತಾ ಇದಾವೆ. ಇವತ್ತು ಖುದ್ದಾಗಿ ನನ್ನ ಮಗುನಲ್ಲಿ ಇದ್ದಿದ್ರೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರೆ ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ನಾನ್ ಹೇಳೋದು, ದಯವಿಟ್ಟು ಬಾಯ್ ಬಿಟ್ಟು ನಿಮ್ಮ ಸ್ಥಳೀಯ ಶಾಸಕರನ್ನ ಕೇಳಿ. ಈಗಂತೂ ನಮ್ಮ ಕೌನ್ಸಿಲರ್ಗಳಿಲ್ಲ, ವಾರ್ಡ್ ಇಂಜಿನಿಯರ್ಗಳಲ್ಲಿ ಕೇಳಿ, ವಾರ್ಡ್ ಕಮಿಟಿಗಳಲ್ಲಿ ಕೇಳಿ. ವಾರ್ಡ್ ಕಮಿಟಿ ಮೀಟಿಂಗ್ ಗಳಲ್ಲಿ ನಡೆಸೋಲ್ಲ ರೀ. ನಮ್ ಸಮಸ್ಯೆ ಹೋಗ್ಬಿಟ್ಟು ಹೇಳ್ಬೇಕು ಅಂದ್ರೆ, ಆ ಟ್ಯಾಂಕ್ ಇದೆ, ಆ ಟ್ಯಾಂಕ್ ನ ಮುಚ್ಚಿ ಎಷ್ಟು ದಿನ ಆಯ್ತು ಗೊತ್ತಾ? ನನ್ನ ಶಾಸಕರು ಹೇಳ್ತಾರೆ ನಮ್ ಗಮನಕ್ಕೆ ತರಬಹುದಲ್ಲ. ಅಲ್ಲ, ನಮ್ ಫುಟ್ಪಾತ್ ಒಡೆದೋಗಿದೆ, ನಮ್ ಗೇಟ್ ಬಿದ್ದೋಗಿದೆ ಅಂತ ಹೇಳಿ ಶಾಸಕರ ಮನೆ ಮುಂದೆ ಕೂರ್ಲಿಕ್ಕಾಗತ್ತಾ? ಮ್ಯಾಮ್, ಇಲ್ಲಿರುವಂತ ಇಂದಿರಾ ಕ್ಯಾಂಟೀನ್ ಅಲ್ಲೂ ಕೂಡ ಅವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಟೀನ್ ಇಸ್ ಅನ್ ಇಲ್ಲೀಗಲ್ ಥಿಂಗ್. ಆಕ್ಚುಲಿ ಒಂದು ನಮ್ಮ ಹೈಕೋರ್ಟ್ ಅಲ್ಲಿ ಒಂದು ಲಾನೇ ಇದೆ, ಪಾರ್ಕ್ಸ್ ಆಕ್ಟ್ ಅಲ್ಲಿ. ಯಾವುದೇ ಈ ಪಾರ್ಕ್ ಪ್ರಿಮಿಸಸ್ ಅಲ್ಲಿ ನೀವು ಯಾವುದೇ ರೀತಿ ಈ ರೀತಿ ಬರಲೇಬಾರದು. ಇಂದಿರಾ ಕ್ಯಾಂಟೀನ್ ಅದು ಯಾವ ರೀತಿ ಇಲ್ಲೀಗಲ್ ಆಗಿ ಅಕ್ರಮವಾಗಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ರಾತ್ರಿ ಉದ್ಭವ ಆಗಿರುವಂತ ಇಂದಿರಾ ಕ್ಯಾಂಟೀನ್, ರಾತ್ರಿ 3 ಗಂಟೆಗೆ ಒಂದ್ ಸೌಂಡ್ ಬರುತ್ತೆ, ದಬ 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 ಅಂತ ಹೊಡಿತಾರೆ. ಅಷ್ಟಿಷ್ಟಲ್ಲ ಆ ಸೌಂಡ್ ಬರೋದು. ಅಲ್ಲಿ ಹೆಂಗಿದಾರೋ ಗೊತ್ತಿಲ್ಲ, ನನಗಂತೂ ಬಹಳ ಬೇಜಾರಾಗುತ್ತೆ. ಅದು ಒಂದೇ ಅಲ್ಲ, ಚೈನ್ ಸ್ನಾಚಿಂಗ್, ಈ ಸುತ್ತಮುತ್ತ ಎಷ್ಟು ಚೈನ್ ಸ್ನಾಚಿಂಗ್ ಆಗುತ್ತೆ ಗೊತ್ತಾ? ಆಮೇಲೆ 8 ಗಂಟೆ ಮೇಲೆ ಈ ಲೈಟ್ ಆಫ್ ಮಾಡ್ತಾರೆ. ಅದಾದ್ಮೇಲೆ ಏನಂದ್ರೆ ಏನು, ಯಾರು ಪೊಲೀಸ್ ಅವರು ಇಲ್ಲ, ಮುಂಚೆ ಚೌಕಿ ಇದ್ರು, ಸುಮಾರು 7 ವರ್ಷಗಳಾಗ್ತಿದೆ. ಎಷ್ಟು ರಿಕ್ವೆಸ್ಟ್ ಮಾಡಿದೀವಿ, ಪೊಲೀಸ್ ಚೌಕಿಯನ್ನ ಇದ್ದಿದ್ದನ್ನ ತೆಗೆಸಿದ್ದಾರೆ. ಈ ರೀತಿ ನಿರ್ಲಕ್ಷ್ಯಗಳಿಗೆ ನಾವು ಯಾರನ್ನ ಹೋಗಿ ಕೇಳಬೇಕು? ಅವ್ರುಗಳೇ ನಮ್ಮ ಮೇಂಟೆನೆನ್ಸ್ ಅಡಿಯಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ ನಾವ್ ಯಾರನ್ನ ಕೇಳಬೇಕು? ಘಟನೆ ನಡೀತು, ಆ ಒಂದು ಸಂದರ್ಭದಲ್ಲಿ ನೀವು ಕೂಡ ಇದ್ರಿ. ಸೊ ಏನಾಯ್ತು ಆ ಒಂದು ಸಂದರ್ಭದಲ್ಲಿ, ಆ ಒಂದು ಘಟನೆ? ಮಗು ಬಿದ್ದಾಗ ಇರ್ಲಿಲ್ಲ, ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಮಗುನ್ ಶಿಫ್ಟ್ ಮಾಡ್ತಿದ್ರು, ಆಗ ಬಿದ್ದಿತ್ತು, ಮಗು ಎತ್ತುತ್ತಿದ್ರು. ಸೊ ನನಗೆ ವಿಚಾರ ತಿಳಿತು, ಯಾಕಂದ್ರೆ ನನ್ನ ಮಗ ದಿನ ಬರೋನು, ಅವ್ನು ಬರ್ಲಿಲ್ಲ. ಸೊ ಅವನು ನನಗೆ ಹೇಳ್ದ, ಅಮ್ಮ ಯಾರೋ ಬಿದ್ದೋಗಿದ್ದಾರಂತೆ ಕುಳ್ಳ ಪಾರ್ಕ್ ಅಲ್ಲಿ ಅಂತ. ಓಡ್ ಬಂದ್ ಹೇಳಿದ ಕೂಡಲೇ ನಾನ್ ಬಂದ ಕೂಡಲೇ ನೋಡ್ತೀನಿ ಮಗುನ ತೆಗಿತಿದ್ರು. ಆಂಬ್ಯುಲೆನ್ಸ್ ಯಾವ್ದು ಇರ್ಲಿಲ್ಲ, ಅವರೇ ತಗೊಂಡ್ ಹೋದ್ರು. ಹೋಗಿದ್ ಕೂಡಲೇ ಒಂದು 18 ನಿಮಿಷಕ್ಕೆ ಅಲ್ಲಿ ಹೇಳ್ಬಿಟ್ರು 90% ಉಳಿಯೋದಿಲ್ಲ ಅಂತ ಹೇಳಿ. ಅಷ್ಟರಲ್ಲಿ ಅವ್ರ ತಂದೆ ಎಲ್ರೂ ಸಹ ಇದ್ರು. ಈ ರೀತಿ ನಿರ್ಲಕ್ಷ್ಯಗೆ ನಿಜವಾಗ್ಲೂ ನಾವು ಯಾರನ್ನ ಹೊಣೆ ಕೊಡ್ಬೇಕು? ಈಗ ವಾರ್ಡ್ ಇಂಜಿನಿಯರ್ ಅಂತೂ ಕೇಳಲೇಬೇಡಿ. ನಾನು ಇವಾಗ ಹೇಳ್ತಾ ಇದೀನಿ ನೋಡಿ, ಆತ ಬರೀ ತಲೆ ಅಲ್ಲಾಡಿಸ್ತಾನೆ, ಎಸ್ ಮೇಡಮ್ ಅಂತಾನೆ, ಇಲ್ಲಾಂದ್ರೆ ಫೋನೇ ತೆಗಿಯೋದಿಲ್ಲ. ನಂದೀಶ್ ಅಂತ ಹೇಳಿ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು ವಾರ್ಡ್ ಇಂಜಿನಿಯರ್, ಇವತ್ತು ಆತನೂ ಸಹ ಮಾಡ್ತಿಲ್ಲ. ಏನಾದ್ರೂ ಕೇಳಿದ್ರೆ ಮೇಡಮ್ ನಾನು ಕೋರ್ಟ್ ಕೇಸ್ಗಳಲ್ಲಿ ಈ ರೀತಿ ಅಕ್ರಮಗಳು ಮಾಡ್ತಿದ್ರೆ ನಿನ್ನ ಕೋರ್ಟ್ ಅಲ್ಲೇ ನಿಲ್ಸೋದು, ನಿನಗೆ BBMP ಕೆಲಸ ಕೊಟ್ಟಿರೋದೇ ವೇಸ್ಟ್.
ನೀನು ಕೋರ್ಟಲ್ಲೇ ನಿಲ್ಲಿಸಬೇಕು. ಕೋರ್ಟ್ ಅಲ್ಲ, ಜೈಲಿಗೆ ಹಾಕ್ಬೇಕು. ನಿಮ್ಗೆ ಮೇಂಟೆನೆನ್ಸ್ ಅನ್ನೋದೇ ಇಲ್ಲ. ಮತ್ತೆ ಯಾಕೆ ದುಡ್ಡು ತಗೊಳ್ತಿದ್ದೀರಾ ನಮ್ಮ ಹತ್ರ ಇದು ಮೇಂಟೆನೆನ್ಸ್ ಫೀಸ್ ಅಂತ? ಇಲ್ಲೇನಾದ್ರೂ ಕಾರ್ಯಕ್ರಮಗಳು ಮಾಡಿದ್ರೆ ಅದಕ್ಕೂ ಬೇರೆ ದುಡ್ಡು ಕಟ್ಟಿಸ್ಕೋಬೇಡಿ. ನಿಮ್ಗೆ ಆಗಲ್ಲ ಅಂದ್ರೆ ಬಿಟ್ಟುಬಿಡಿ. ನಾವ್ ಇಲ್ಲಿ ಸ್ಥಳೀಯರಿದೀವಿ, ಬಹಳ ಅದ್ಭುತವಾಗಿ ನಮ್ಮ ಮನೆ ತರ ನಾವು ನೋಡ್ಕೊಳ್ತೀವಿ, ನಾವೇ ಬೀಗ ಹಾಕೋತೀವಿ. ಒಂದು ವೇಳೆ ಅವತ್ತು ಪವರ್ ಟಿವಿ ವರದಿ ಮಾಡಿದಾಗ ಎಚ್ಚೆತ್ಕೊಂಡಿದ್ರೆ ಬಹುಶಃ ಇವತ್ತು ಆ ಹುಡುಗನು ಕೂಡ ಎಲ್ಲರ ತರನೇ ಆಟ ಆಡಕ್ ಬರ್ತಿದ ಅನ್ಸುತ್ತಲ್ಲ. ಖಂಡಿತವಾಗ್ಲೂ ನಾನು ಇದರಲ್ಲಿ ವಿಶೇಷವಾಗಿ ಪವರ್ ಟಿವಿಗೆ ಧನ್ಯವಾದ ಹೇಳ್ತೀನಿ. ಯಾಕೆ ಅಂದ್ರೆ ಈ ಒಂದೇ ವಿಚಾರ, ಪಾರ್ಕಿನ ವಿಚಾರ ಅಂತಲ್ಲ, ನಮ್ಮ ದತ್ತಾತ್ರೇಯ ವಾರ್ಡ್ ಅಲ್ಲಿ ದಾಖಲೆ ಸಮೇತ ನಾವು ಕೊಟ್ಟಾಗ ವರದಿ ಮಾಡಿ ಪವರ್ ಟಿವಿ ಅವರು ಇದನ್ನ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ, ಶಾಸಕರ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ, ಇಡೀ ನಮ್ಮ ವಾರ್ಡ್ ಜನತೆಯ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ. ಮತ್ತೆ ಕಾಮಗಾರಿ ಕಂಪ್ಲೀಟ್ ಆಗಿ ಶುರು ಮಾಡೋದಕ್ಕೆ ಹೆಲ್ಪ್ ಮಾಡಿದವರು, ಅಂದ್ರೆ ಈ ವರದಿ ಮಾಡಿ ಈ ರೀತಿ ಇದೆ ಅಂತ ಹೇಳಿ. ಸೊ ನಿಜವಾಗ್ಲೂ ಒಂದ್ ರೀತಿ ಮೀಡಿಯಾ ಬಹಳ ಅದ್ಭುತವಾಗಿ, ಅದರಲ್ಲೂ ವಿಶೇಷವಾಗಿ ಪವರ್ ಟಿವಿ ಅವತ್ ಪ್ರಸಾರ ಮಾಡಿದ್ದು ನಿಜವಾಗ್ಲೂ ಹೆಲ್ಪ್ ಆಯ್ತು. ಆದ್ರೆ ಇನ್ ಸ್ವಲ್ಪ ಎಚ್ಚರಿಕೆಯಿಂದ ಕಾಮಗಾರಿನ ಬಹಳ ಅದ್ಭುತವಾಗಿ ಮಾಡಿದ್ರೆ ಇವತ್ತು ಆ ಮಗುವಿನ ಜೀವ ಹೋಗ್ತಿರ್ಲಿಲ್ಲ. ನಿಜವಾಗ್ಲೂ ಅದೊಂದು ಬೇಜಾರಿನ ಸಂಗತಿ. ಏನೋ ಏಟ್ ಬಿದ್ದಿದ್ರು ನಡೀತಿತ್ತು, ಜೀವನೇ ಹೋಗಿದೆ, ವಾಪಸ್ ತರಕಾಗುತ್ತಾ? ಇದಿಷ್ಟು ಏನು ಸ್ಥಳೀಯ ನಿವಾಸಿ ಆಗಿರುವಂತಹ ಉಷಾ ಮೋಹನ್ ಆಗಿದ್ದಾರೆ. ಒಟ್ಟಿನಲ್ಲಿ ಅವತ್ತು ಪವರ್ ಟಿವಿ ವರದಿ ಮಾಡಿದಾಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ರೆ ಇವತ್ತು ಆ ನಿರಂಜನ್ ಉಳಿತಿದ್ದ. ಹಾಗೆ ಎಲ್ಲರ ತರನೇ ಮತ್ತೊಮ್ಮೆ ಈ ಒಂದು ಗ್ರೌಂಡ್ ಅಲ್ಲಿ ಬಂದು ಆಟ ಆಡ್ತಿದ್ದ. ಆದ್ರೆ ದಿನ ಆಟ ಆಡಕ್ಕೆ ಬರುವಂತಹ ಗ್ರೌಂಡೇ ಆತನಿಗೆ ಸಾವಿನ ಸ್ಥಳ ಆಗುತ್ತೆ ಅಂತ ಯಾರು ಕೂಡ ಊಹಿಸಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.